ಪಾರ್ವತಿ ಪತೇಶ್ವರ ಮಹಾದೇವ್. ಅವಾಗ ಅವ್ರ ಮನೆಗೆ ಹೋಗೋ ಮುಂದೆ ಹಿಂಗ ಅಕ್ಕಿ ಕಟ್ಕೊಂಡು ಹೋಗೋದಿರ್ತದೆ. ಏನ್ ಪರ್ಫೆಕ್ಟ್ ತೆಗ್ದಾನ ಗೊತ್ತಾನ? ಫುಲ್ ಪರ್ಫೆಕ್ಟ್ ತೆಗ್ದಾನ. ಓಂ ಗಂಗನಪದಗೆ ಸ್ವಾಹ. ರೇನ್ ಡ್ರಾಪ್ ಹೆಡ್ ಗಿಯರ್ ಎಷ್ಟು ಮಸ್ತ್ ಮಾಡಿದಿಸ್ರಿ. ಪೋಜಸ್ ಹೇಳ್ತಾನ ಮತ್ತ. ನೋಡ್ಲಿ ಪಿಕ್ಚರ್ ಟಿವಿ ನಿನ್ ಮೇಲೆ ಐತಿ, ಏನ್ ಮಾಡ್ತೀರಿ ನೋಡ್ರಿ. ಗುಡ್ ಮಾರ್ನಿಂಗ್ ಚಿಕ್ಕು. ಅಪ್ಪ ಗುಡ್ ಮಾರ್ನಿಂಗ್ ಅಪ್ಪ. ನಾ ಅಪ್ಪ ಅದೇನೆ, ನಮ್ಮ ಅದೇನೆ. ಮತ್ತ ಮುಂಜಾನೆ ಎದ್ದ ಕೂಳೆ ಆಟ ಆಡಕ್ ಚಾಲು ಹೌದಿಲ್ಲ? ಬರೀ ಇತ್ಲ ಗೋಡ ನೀ 5 months and 6 months ಬೇಬಿ ಇದು ಯಾವಾಗ ತಂದುಬಿಟ್ಟಿದ್ರಿ ತನ್ನ ಪಪ್ಪ ನಿನಗೆ. ಅವಾಗೇನ ಇನ್ನು ಎದ್ದು ಕುಂಡ್ರಕ್ಕೆ ಬರ್ತಿಲ್ಲಾಗಿತ್ತು ಚಂದಂಗೆ. ಅದನ್ನು ಈಗ ಚಂದಂಗೆ ನೀ ಆಡಾಕತ್ತಿ ಹೌದಿಲ್ಲ? ಹೌದಿಲ್ಲ? ಅಕ್ಕ ಎದ್ದಿಲ್ಲಿನ ಕಾರ್ ಬಡ್ಡೆಗೆ ತಂದೈತಿ. ಹೌದಪ್ಪ. ಇನ್ನು ಕಾರ್ ಯಾವಾಗ ಹೊಡಿತೀನಿ ನೋಡಿನ. ಯಾವ್ಯಾವ ಟಾಯ್ಸ್ ತಂದೈತ್ಲ ಅದ್ರ 2 ವರ್ಷಲೆ ಯೂಸ್ ಮಾಡತ್ತೀನಿ ಅದನ್ನು. ಚಲೋ ಐತಿ ಕಾರ್, ಎಕ್ದಮ್ ವ್ಯವಸ್ಥಿತ ಐತಿ, ಏನೂ ಆಗಿಲ್ಲ ಅದಕ್ಕೆ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದಿರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಬರ್ರಿ ಎಲ್ಲರೂ ಕೂಡಿ ಈಗ ಬ್ರೇಕ್ಫಾಸ್ಟ್ ಮಾಡಕತ್ತೀವಿ. ಬಿಸಿ ಬಿಸಿ ಉಪ್ಪಿಟ್ಟು. ನಾನು ಸಾನು ಚಿಕ್ಕು ಕೂತೀವಿ. ಇವ್ರು ಇನ್ನೂ ಬರಬೇಕು, ಫ್ರೆಶ್ ಆಗಕತ್ತಾರು. ಸಾನು ಮತ್ತು ಚಿಕ್ಕು ಇಬ್ರು ಇವತ್ತು ಸ್ಕೂಲಿಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಇಬ್ರು? ಅದಕ್ಕೆ ಹೋಗಿಲ್ಲ. ಇಬ್ರು ಸ್ಕೂಲಿಗೆ ಸುಟ್ಟಿ ಮಾಡಿರಿ ಹೌದಿಲ್ಲ? ಸಾನು ಮತ್ತು ಚಿಕ್ಕುಗೆ ಇಬ್ರಿಗೆ ಇವತ್ತು ಸ್ಕೂಲಿಗೆ ಕಳಿಸಿಲ್ಲ. ಬಿಕಾಸ್ ಇವತ್ತು ನಮ್ಮದು ಒಂದು ಫ್ಯಾಮಿಲಿ ಫಂಕ್ಷನ್ ಐತಿ, ಅಲ್ಲಿ ನಾವು ಹೋಗಬೇಕು. 3ನೇ ಮಗ ಅಲ್ಲ, ಇವ 2ನೇ ಮಗ ಸಾರ್ಲಪ್ಪ. ಆಮೇಲೆ ಚಿಕ್ಕು ಒಂದಲ್ಲ, ನೋಡಲ್ ಕೈ ನೋಡಲ್. ಚಾರ್ಲಿ ಚಿಕ್ಕನ್ ಫ್ರೆಂಡ್ ಆಗ್ಯಾನೀಗ, ಫುಲ್ ಬೆಸ್ಟ್ ಫ್ರೆಂಡ್ ಆಗ್ಯಾನೀಗ ಹೌದಿಲ್ಲ? ಏಯ್ ಹಂಗ ಒಳಗೆ ಬರ್ಬೇಡ. ನಡಿ ಉಪ್ಪಿಟ್ಟು ತಾಟಿಟ್ಟನ್ನ. ಚಲೋ ಪಟ ಪಟ ನಾಷ್ಟ ಮಾಡೋಣಂತ. ಹಾ ಜಲ್ದಿ ರೆಡಿ ಆಗೋದೈತಿ ಈಗ. ಯಾಕ ನೀನ ಇದು ನೋಡ್ರಿ, ನಮ್ಮ ಚಿಕನ್ ಪ್ಲೇಟ್ ಐತಿ, ಇದು ಸಾನೂನ್ ಪ್ಲೇಟ್ ಐತಿ. ಇಬ್ರಿಗೆ ಡೋರಿಟೋಸ್ ಬೇಕಂತ ಹೇಳಿ ನಾಚೋಸ್ ಹಚ್ಕೊಟ್ಟಿದ್ನಿ. ನಮ್ಮ ಸಾನು 1-2 ನಿಮಿಷ ಅಮ್ಮ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋಗ್ಯಾಳು. ಆಕೆ ಹೋದಾಗ ಇಬ್ರಿಗೆ ಈಕ್ವಲ್ ಹಚ್ಚನ್. ಖರೆ ನಮ್ಮ ಚಿಕನ್ ನಾಟಿನೆಸ್ ನೋಡ್ರಿ, ಸಾನೂನ್ ಪ್ಲೇಟ್ ಒಳಗಿನ ಡೋರಿಟೋಸ್ ತಿನ್ನತ್ತ. ಈಗ ಬಂದು ಅಕ್ಕ ಕೇಳ್ತಾಳ, ನಾನು ನಾಚೋಸ್ ಕಮ್ಮಿ ಯಾಕದು ಅತ್ತ. ಚಿಕ್ಕ ಹಂಗೆ ಮಾಡೋದಿಲ್ಲ, ವೆರಿ ರಾಂಗ್. ಎಷ್ಟು ಶಾಣೆದ ನೋಡು, ಗುಡ್ ಬಾಯ್. ಅದಲ್ಲ ಇಬ್ರಿಗೆ ಹಾಕಿ ಕೊಟ್ಟಿರ್ತಾನೆ ಖರೆ, ಆದ್ರೂ ಹಂಗೆ ಮಾಡ್ತಾನ. ತಮ್ಮಗಳು ಹಿಂಗೆ ಇರ್ತಾರೇನ? ನಮ್ಮ ತಮ್ಮಗಳು ಹಿಂಗೆ ಮಾಡಿಲ್ಪ. ನಮ್ಮ ತಮ್ಮಗಳು ಹಿಂಗೆ ಮಾಡ್ತಿರ್ಲಿಲ್ಲ. ಫಸ್ಟ್ ಯಾರು ರೆಡಿ ಆದ್ರು? ಚಿಕ್ಕು. ನೋಡ್ರಿ ನಮ್ಮ ಹೀರೋ ರೆಡಿ ಆದ ಫಸ್ಟ್. ವಾವ್, ಮಸ್ತ್ ಜಾಕೆಟ್ ಡ್ರೆಸ್ ಹಾಕೊಂಡಾನ್ರಿ. ಅಲ್ಲಿ ಜಂಪ್ ಮಾಡಿ ತೋರ್ಸ. ಬರೀ ಹಿಂಗೆ ನಿಲ್ಲುದ ಅಜಯ್ ದೇವಗಂಗತ್ಲೆ. ಸಾನು ಚಿಕ್ಕು ಎಲ್ಲರನ್ನೂ ರೆಡಿ ಮಾಡಿ ಫೈನಲಿ ನಾನು ಈಗ ರೆಡಿ ಆಗೀನಿ. ಈ ಥರ ಸೀರೆ ಉಟ್ಕೊಂಡೀನಿ. ಸೊ ಎಲ್ಲಿ ಹೊಂಟಿವಿ ಕಾರ್ಯಕ್ರಮಕ್ಕೆ ಅಂದ್ರೆ, ನಮ್ಮ ದೊಡ್ಡಮ್ಮ ಇಲ್ಲೇ ಇರ್ತಾರೋ ಬೆಳಗಾವಿ ಒಳಗೆ. ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಮಮ್ಮಿದ ಕಾಸ ಅಕ್ಕ. ಅವರು ಹೊಸ ಮನೆ ತೊಗೊಂಡಾರು. ಸೊ ಅವ್ರದ್ದು ಮನಿದು ಇವತ್ತು ವಾಸ್ತು ಶಾಂತಿ ಐತಿ, ಹೌಸ್ ಓಪ್ನಿಂಗ್ ಸೆರೆಮನಿ ಐತಿ. ಸೊ ಅದಕ್ಕಾಗಿ ನಾವು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಆ ಫಂಕ್ಷನನ್ನು ಅಟೆಂಡ್ ಮಾಡಕ್ಕೆ ಹೊಂಟಿವಿ. ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ, ನಡೀರಿ ನೋಡೋಣ ಅಂತ. ಚಲೋ ಹೋಗೋಣ. ಇದೇನು ಕಟ್ಕೋಗತ್ತಿ? ಅಕ್ಕಿ ಯಾಕೆ? ಆ್ಯಕ್ಚುಲಿ ದೊಡ್ಡಮ್ಮ ನನಗೆ ಮುತ್ತೆ ತನಕ ಹೇಳಾರು, ನನಗೆ ಮತ್ತು ನಮ್ಮ ಅಕ್ಕಗಳಿಗೆ. ಸೊ ನಮ್ಮ ಸೈಡ್ ಮುತ್ತೆ ತನಕ ಯಾರು ಕರೀಲಕ್ ನಮಗ. ಅವಾಗ ಅವ್ರ ಮನೆಗೆ ಹೋಗೋ ಮುಂದೆ ಹಿಂಗೆ ಅಕ್ಕಿ ಕಟ್ಕೊಂಡು ಹೋಗೋದಿರ್ತೈತಿ. ಖರೇನಾ? ಆದ್ರೆ ಎಲ್ಲರ ಕಡೆ ಬೇರೆ ಬೇರೆ ಪದ್ಧತಿ ಐತಿ. ಓಕೆ. ನಮ್ಮ ಸೈಡವ್ರಿಗೆ ಹಿಂಗೆ ಅಕ್ಕಿ ಕಟ್ಕೊಂಡು ಹೋಗ್ತಾರೋ, ಒಬ್ಬೊಬ್ರು ಸೈಡ್ ನಾ ಹಿಂಗೆ ಕೇಳೇನಿ, ಐ ಆಮ್ ನಾಟ್ ಶೋರ್ ಇದೈತಲ್ಲೋ, ಹಿಂಗೆ ಸಕ್ರಿನೂ ಏನೋ ಒಯ್ತಾರೋ. ಸೊ ನಿಮ್ಮ ಸೈಡ್ ಈ ರೀತಿ ಏನಾದರೂ ಪದ್ಧತಿ ಇತ್ತಂದ್ರೆ ಕಮೆಂಟ್ಸ್ ಒಳಗೆ ತಿಳಿಸ್ರಿ. ನಮ್ಮ ಸೈಡ್ ನಾವು ಮುತ್ತೆ ತನಕ ಕರೆದಾಗ ಈ ರೀತಿ ಅಕ್ಕಿ ಕಟ್ಕೊಂಡು ಈ ರೀತಿ ಗಂಟು ಮಾಡಿ ಹೋಗ್ತೀವಿ.
ಆಮೇಲೆ ಅಲ್ಲಿ ಹೋಗೋಣ ಮುತ್ತೈತನ್ ಮಾಡುವಾಗ ಒಂದು ಇದನ್ನ ಇಟ್ಟಿರ್ತಾರ ಬುಟ್ಟಿ. ಅವಾಗ ಎಷ್ಟು ಜನ ಮುತ್ತೈದರು ಬಂದಿರ್ತಾರಲ್ಲ ಅವ್ರೆಲ್ಲರೂ ಅಕ್ಕಿನದ್ರೊಳಗೆ ಸುರ್ಬೋದ. ಮಸ್ತ್ ಆಯ್ತಲ್ಲ ರಿಚುವಲ್. ಅಕ್ಕಿನ ಏನ್ ಮಾಡ್ತಾರ ನಂಗೆ ಗೊತ್ತಿಲ್ಲ. ಚಾಲಿ ನೀನು ಬರ್ತೀಯ? ಅಜ್ಜಿ ಬ್ಯಾಗ್ ತಗೋತಾನೇನು? ಚಿಕ್ಕೋ ಎಸಾನು ಅಜ್ಜಿದ್ ಬ್ಯಾಗ್ ಹಿಡ್ಕೊ. ಚಾರ್ಲಿ ಇದನ್ನ ಮಾಡ್ತಾನೆ. ಕೈಯಾಗ ಹಿಡ್ಕೊ, ಗಚ್ಚಂಗ್ ಹಿಡ್ಕೊ. ನಾನು ಬರ್ತೀನಿ ಅನ್ನತಾನು. ಜಾಗ ಶಿಫ್ಟ್ ಆಯ್ತು. ಇಷ್ಟೊತ್ತನ ಮುಂದೆ ಕೂತಿದ್ನಿ, ಈಗ ಹಿಂದ್ ಬನ್ನಿ. ಯಾಕಂದ್ರ ಮುಂದೆ ನಮ್ ಚಿಕ್ಕು ಶಿಫ್ಟ್ ಅದ. ಚಿಕ್ಕುನ ಹಿಂದ್ ಕುಂಡ್ರಲಿ, ಚಂದಿಗಿರ್ ಕುಂದ್ರ ಮತ್ ಹಂಗೆ ಕೂತಿ. ಚೆನ್ನಾಗಿ ಸೀಟ್ ಬೇಡಪ್ಪ, ನೀನ ಕುಂದ್ರ ಆರಾಮ್ಸೆ. ಜಾರ್ವ ಅಂತ ಹೇಳಿ 1-2 ಡಜನ್ ಬನಾನಾ ತಗೊಳ್ದಿತ್ತು, ಅದನ್ನಷ್ಟು ತಗೊಂಡ್ವಿ. ಮಳಿ ಬರಾಕತ್ತೈತೆ ಆಲ್ರೆಡಿ. ಬಂದ್ ನೋಡ್ರಿ ಹಿಂಗ್ ಮಾಡ್ತಾನ. ನಾ ಕೊಡಿರ್ತೀನಿ ಅದ್ ನನ್ ಹಿಂದ್ ಕುಂಡ್ರಸಾಕಸ್ತಾನ. ಆಮೇಲೆ ತಾನು ಓಡಿ ಬರ್ತಾನೆ ಹಿಂದ. ಆಮೇಲೆ ಮುಂದೆ ಪಪ್ಪ ಒಬ್ರ ಕೊಂಡಿರ್ತಾರ. ಸೈಡ್ ತಗೋತಿಲ್ಲ ಮುಂದ್ ಬರಕ. ಮತ್ ಮುಂದೆ ಓಡಿ ಬರ್ತಾನು. ಅವಂಗ ಒಟ್ಟು ಅಮ್ಮನಂತೆ ಕೊಂಡಿರ್ತೈತ. ಹೌದಿಲ್ಲ? ಏನ್ ಮಾಡಿ ಅಜ್ಜಿದು ಫೋಟೋ ತೆಗ್ದಿ ಚಿಕ್ಕು? ಚಿಕ್ಕು ಅಜ್ಜಿನೂ ಫೋಟೋಸ್ ತೆಗ್ದಿ? ಹೆಂಗ್ ಮಾಡಿದ್ದಿ? ಪೋಸ್ ಹೆಂಗ್ ಮಾಡಕ್ ಹೇಳಿದ್ದಿ? ತೋರಿಸ್ರಿ ಯಾವ ಫೋಟೋಸ್ ತೆಗ್ದಾನು. ಇಲ್ತಾರ ನಂಗೆ ಕಾಣವ ಅಂತ. ಹಿಂಗತ್ ಕೈ ಹಿಂಗ್ ಮಾಡಕ್ ಹೇಳ ಮಮ್ಮಿಗ. ಹಿಂಗ್ ಚಿಕ್ಕು ಫೋಟೋಗ್ರಾಫರ್ ಆದಿಪ್ಪ ಹಂಗಾರ. ಇದು ಮಸ್ತ್ ಬಂದತ್ಲ ನೋಡ್ರಿ. ಇದ್ ಫೋಟೋ ನಮ್ ಚಿಕ್ಕು ತೆಗ್ದಾನು. ನಮ್ ಟೆನ್ಷನ್ ಇಲ್ಲ. ಏನ್ ಪರ್ಫೆಕ್ಟ್ ತೆಗ್ದಾನ ಗೊತ್ತಾನ? ಫುಲ್ ಪರ್ಫೆಕ್ಟ್ ತೆಗ್ದಾನ. ಚಿಕ್ಕು ತೆಗ್ದಾನ. ಚಂದ ಮಾಡು, ಇದು ಚಂದ ಮಾಡ್ಕೋ ಅಂತ ಹೇಳ್ತಾನ. ಲಾಗ್ ಮಾಡಕ್ ನಂಗೆ ಕರೆಕ್ಟ್ ಮಾಡಕ್ ಬರ್ತೈತಿ. ಚಿಕ್ಕು ಫೋಟೋ ತೆಗಿಯಕ್ ಚಂದ ಬರ್ತೈತಿ. ಇಬ್ರು ಕೈಯಾಗ ರೆಡಿ ಆಗತ್ತೀರಂತ. ಅಜ್ಜಿಗೆ ಏನು ಮಾಡರ್ನ್ ಪೋಸಸ್ ಹೇಳ್ತಾನ ಫೋಟೋ ತೆಗಿಯಾಕ. ಚಿಕ್ಕು ಭಾತ್ ತಿನ್ಬಾರ್ದು. ಈಗರೆ ತಿಂದಿ. ಓಂ ಗಂಗಣಪತಗೆ ಸ್ವಾಹ. ಓಂ ಗಂಗಣಪತಗೆ ಇದಂ ನಮಃ. ಓಂ ಅಗ್ನಗೆ ಸ್ವಾಹ. ಓಂ ಅಗ್ನಗೆ ಇದಂ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗಂ ನಮಾಮಹೇ. ಕವಿಂ ಕವೀನಾಂ ವಸ್ತ್ರಮಸ್ತ್ರಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಭಾರಸ್ಸಿನ್ನೋತಿರಿಸಿರಸಾದ್ರಂ. ಓಂ ಗಂಗಣಪತಗೆ ಸ್ವಾಹ. ಶ್ರಾವಣ ಮಾಸ ಒಂದು ತಿಂಗಳೆಲ್ಲ ಪ್ರವಚನ ಆಯ್ತಾ. ಹಳ್ಳಿಗಾಡ ಪ್ರದೇಶ. ಅಲ್ಲಿ ಒಬ್ಬ ಹೆಣ್ಮಗಳ ದಿವಸ ರಾತ್ರಿ ಪ್ರವಚನ ಕೇಳೋದು, ಪ್ರಸಾದ ಮಾಡೋದು. ಬೆಳಿಗ್ಗೆ ಎದ್ದ ಕೂಡಲೇ ಗುಡ್ಡಕಾಯಿ ಎಮ್ಮೆ ಬಿಟ್ಕೊಂಡು ಹೋಗೋದು ಮಾಡ್ತಾರೆ. ಏನ್ರಿ? ಗುಡ್ಡಕಾಯಿ ಎಮ್ಮೆ ಬಿಟ್ಕೊಂಡು ಒಂದ್ ದಿವಸ ಏನ್ ಹೇಳತ್ತಿದ್ರಪ್ಪ ಅಂತಂದ್ರೆ ಅವತ್ತಿನ ಇದ ವಿಭೂತಿ ಹತ್ತದ ಬಗ್ಗೆ ಹೇಳತ್ತಿದ್ರಂತ. ಏನ್ರಿ? ಸ್ವಾಮಿಗಳ ಬಗ್ಗೆ, ಸ್ವಾಮಿಗಳ ವಿಭೂತಿ ಬಗ್ಗೆ ಏನಂತ ಹೇಳತ್ತಿರಪ್ಪ ಅಂತಂದ್ರ ಡೈಲಿ ಹನಿಗ 3 ಟೈಮ್ ಹಚ್ಬೇಕಂತ. ಎಷ್ಟೇ ನಾವು ಸಿಕ್ಕಾಪಟ್ಟೆ ಹಚ್ಕೊಂಡು ನಾವು ಏನ್ ಹಚ್ಕೊಂಡ್ರು ನಡಿದೈತಿ. ಆ ಲಾಸ್ಟಕ್ ಬಂದು 3 ಟೈಮ್ ಹಚ್ಕೋಬೇಕಂತ. ಯಾವಾಗ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡುವಾಗ, ಮಧ್ಯಾಹ್ನ ನಾವು ಪ್ರಸಾದ ಮಾಡ್ತಿರ್ತಲ್ಲ ಅವಾಗ್ಲೇ ಕೆಕಾಲ್ ಮುಚ್ಚಿ ತಕೊಂಡು ಮಧ್ಯಾಹ್ನ ಪ್ರಸಾದ ಮಾಡುವಾಗ ಹಿಮ ವಿಭೂತಿ, ಮತ್ ಸಾಯಂಕಾಲ ನಾವು ಪ್ರಸಾದ ಮಾಡ್ತಿರ್ತ ಅವಾಗ 3 ಟೈಮರ ಮಿನಿಮಮ್ ನಾವು ವಿಭೂತಿ ಹಚ್ಬೇಕಂತೇಳಿ ಹೇಳ್ತಾರೆ. ಸಮಾವತ್ತಸ್ಮಿನ್ನೋ ಬ್ರಹ್ಮನ್ನಸ್ಮಿನ್ನೋ ಕ್ಷೇತ್ರಸ್ಯಾಮಾಸ್ಯಸ್ಯ ಪ್ರೋದಾಯ ಅಸ್ಮಿನ್ ಕರ್ಮಣ್ಣಸ್ಯ ದೇವಹೋತ್ಯಾಗಂ ಸ್ವಾಹಾ. ದೇವಹೋತ್ಯಾಗಂ ಇದಂ ನಮಃ. ಓಂ ಅಗ್ನಗೆ ಸ್ವಾಹಾ.
ಇವ್ರು ನೋಡ್ರಿ ನಮ್ಮ ದೊಡ್ಡಮ್ಮನ ಮನೆಯ ಓಪನಿಂಗ್ ಸೆರೆಮನಿ ಐತಿ. ಕಂಗ್ರ್ಯಾಚುಲೇಷನ್ಸ್. ದೊಡ್ಡಮ್ಮಗೆ ಏನು ಮಾತಾಡ್ಬೇಕು ತಿಳಿಯೋದು ಬ್ಲ್ಯಾಂಕ್ ಅಲ್ಲ ಒಮ್ಮೆ ದೊಡ್ಡಮ್ಮ. ನಮ್ಮ ಎಲ್ಲರ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಕಂಡ ತತ್ವವಂ ಬಾಧಿಪಗೆ ಕಂಡ ಪರಶುವಿನ ತುಂಡ ಜನಿಪತಿರ ಕಂಡ ಪಂಡಿತಾರಾಧ್ಯರಿಗೆ ಪಾರ್ವತಿ ಪತೇಶ್ವರ ಮಹಾದೇವ್. ಅದ್ರಾಗ ಬಂದಿರ್ಬೇಕು. ಹೋತು ಏನು ಹಚ್ಚಾರು ಅಮ್ಮ ಕೈಗ? ಏನು ಹಚ್ಚಾರು? ಏನ ಕುಮ್ಟಿ ಅಂದ್ರೆ ಅರಿಶಿಣ ಐತದ. ಅರಿಶಿಣ ಆ ಕಡೆ ಬರ್ತಿ ಚಿಕ್ಕ ಈ ಕಡೆ ಕುಂದ ಸರಿ. ನಾನು ನಡುಕೊಂಡಿರ್ತೀನಿ. ಏನ್ ತಿನ್ನತಿ? ಏನ್ ತಿನ್ನತಿ? ಸಾನು ಆಯ್ತು ವ್ಯವಸ್ಥಿತ ಮನ್ಸಿನ ತಕ್ಕಂತ ಸಿಗ್ತಿಲ್ಲಲ್ಲ. Later that night. ಏನ್ ಮಾಡಕತ್ತಿ? ಪ್ರಾಜೆಕ್ಟ್ ಏನ್ ಹೇಳ ಚಿಕ್ಕು? ರೇನ್ ಡ್ರಾಪ್ ಹೆಡ್ ಗೇರ್. ರೇನ್ ಡ್ರಾಪ್ಸ್ ಹೆಡ್ ಗೇರ್ ಅನ್ನ ನಂಗ ಡೇನ್ ಡಾಪ್ ಅನ್ನತಾನ. ರೇನ್ ಡ್ರಾಪ್ ಏನನ್ನು ಚಿಕ್ಕ ಇನ್ನೊಮ್ಮೆನು ಡೇನ್ ಡಾಪ್ ಅಂದ್ರ ರೇನ್ ಡ್ರಾಪ್ಸ್ ಅದ. ಹೆಡ್ ಗೇರ್ ಅಂದ್ರೆ ಹಿಂಗ ತಲಿಗೆ ಹಾಕೊಳ್ದು ಅಂತ ಹಿಂಗ ಇದನ್ ಮಾಡೋದು ಕಿರೀಟಗತ್ಲೆ. ಓಕೆ, ಮಳಿ ಬರಾಕತ್ತಂದ್ರ ರೇನ್ ಹಿಂಗ್ ಅಂದ್ರ ಆ ಕಿರೀಟಿಗೆ ಹಿಂಗ್ ಡ್ರಾಪ್ಸ್ ಬೀಳಾತ ಅನ್ನೋದು ಹಚ್ಚೋದು. ಮತ್ತೆ ಇಲ್ಲೆಲ್ಲ ಹಿಂಗ ಕ್ಲೌಡ್ ಮಾಡೋದು ಹಿಂಗ. ಓಕೆ, ಸೊ ಅದ ಚಿಕ್ಕನ್ ತಲಿದ ಸೈಜ್ ತಗೊಂಡ್ ಇನ್ನ ಮಾಡಾಕಿ ನಾಳೆ ಸ್ಕೂಲ್ ಒಳಗ್ ತಗೊಂಬ ಅಂದಾರ ಅವಂಗ. ಅವನ್ನ ಹಿಂಗ್ ಹಾಕೊಂಡ್ ಹೋಗ ಅವನ ಸ್ಕೂಲಿಗೆ ಹೋಗೋ ಮುಂದ. ಹೌದು, ಎಲ್ಲಾರು ಹಾಕೊಂಡ್ ಬರ್ತಾರ. ಇಲ್ವಾ ಇಲ್ಲೇ ನಿನ್ ತಲಿ ಎಟ್ಟೈತ್ ನೋಡುನು ಮುಂದಕ್ಕತ್ತವ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಾಕಿರ ಒಂದ್ 3 ಇಂಚ್ 4 ಇಂಚ್ ಮಾಡ್ಲೇನ ಮಸ್ತ್ ಆಗ್ತೈತೆ ಶ್ರೀ ಖರೇನ. ಹಿಂಗ್ ಮಾಡಿ ಇಲ್ಲಿ ಅಂಟಿಸ್ಬೇಕು ನೋಡ. ಇಲ್ಲೇ ಕರೆಕ್ಟ್ ಅದ ಅಂಟಿಸ್ಬೇಕು. ಅದ ಕ್ಲೌಡ್ ಅನ್ನದ ಯಾವ್ದು? ಈಗ ನೀ ಮಾಡತ್ತಿಲ್ಲ ಕ್ಲೌಡ್. ಇದು ಕ್ಲೌಡ್ ಆತಿದ. ಇದು ರೇನ್ ಡ್ರಾಪ್. ಚಿಕ್ಕು ಫಸ್ಟ್ ಇದ್ರ ಮೇಲೆಲ್ಲ ಹಚ್ಚದ್ ಗಮ್ ಸೌಕಾಸ್ ಅವನಿಗೆ ಹಂಗಲ್ಲ ಕಲಸೋನಿಟ್ಟ ಚಮಾನಲ್ಲೇ ಕಲಸೋನಿಗೆ. ಹಿ ಇಸ್ ಡೂಯಿಂಗ್ ಫಸ್ಟ್ ಟೈಮ್. ಅವ್ನ ಕ್ರಾಫ್ಟ್ ಐತೆ ಅವ್ ಮಾಡ್ಲಕ್ಕ ಟೀಚರ್ ನಾ ಮಾಡ್ಕೊಂಡ್ ಬಂದೇನ್ರಿ. ಹಿಂಗ್ ಒತ್ತುದು ಕರಿ ಎಲ್ಲಾ ಕಡೆ ಒತ್ತ ಚಂದ ಹಿಂಗ್ ಹತ್ಬೇಕು. ಮತ್ತ ಸಣ್ಣ ಒತ್ತಂದಮ್ಮ ಕಲ್ಸೋಣ. ಎಟ್ ಒತ್ತನ್ ಒತ್ಲಕ್ಕ ಆಮೇಲೆ ಇದನ್ ಮಾಡ. ನಾವ್ ಇದು ಮಾಡೋಣತ್ತ. ವೆರಿ ಗುಡ್. ಈ ಕಡೆ ಎಲ್ಲ ಹಂಗಾದ್ರೆ ಇದು ಲೈನ್ ಕಟ್ ಮಾಡಕ್ ಬರ್ತೈತಿ. ಸ್ಟ್ರೇಟ್ ಚಂದ ಮಾಡ್ಬೇಕಾ ಮತ್ತೆ ಕೆಳಸ್ಬೇಡ. ಮತ್ತೆ ಅದು ಇಂಪಾರ್ಟೆಂಟ್ ಐತಿ. ಚಿಕ್ಕು ಹಚ್ಚಿದ. ವೆರಿ ಗುಡ್. Much later. ಫೈನಲಿ ರೆಡಿ ಆಯ್ತು ಚಿಕ್ಕಂದ. ಹಾಕಿ ತೋರಿಸ್ಲಿ. ಎಸ್. ಕೂದಲ ಹಿಂಗ್ ಮಾಡೋಣ ಮುಖ ಆಮೇಲೆ ಅವ್ನಿಗೆ ತೋರಿಸ್ತೀನಿ ಹೆಂಗ್ ಕಾಣ್ತೈತೆ. ಅವಂಗೂ ತೋರಿಸ್ರಿ. ಅವ್ ಕನ್ನಡ ಹೋಗಿ ನೋಡಿ ಬರ್ತಾನ.
ಓ ಮೈ ಗಾಡ್, ರೇನ್ ಡ್ರಾಪ್ ಹೆಡ್ ಗಿಯರ್ ಎಷ್ಟು ಮಸ್ತ್ ಮಾಡಿದಿಸ್ರಿ. ಚಿಕ್ಕ ಮುಖ ಎತ್ತ ನಾನು. ಮಾಡಿಲ್ಲ ಸೈಡ್ ಮಾಡಿ ಸೂಪರ್. ಕನ್ನಡ ನೋಡ್ತಿ ಮಿರರ್ ಒಳಗ ಮಸ್ತ್ ಅತ್ಲ. ರೇನ್ ಡ್ರಾಪ್ ಹೆಡ್ ಗಿಯರ್ ಅಲ್ಲಿ ನೋಡತ್ತಾನ, ಅಲ್ಲಿ ಕಾಣತ್ತಲ್ಲ ಹಂಗ. ಕಾಣತ್ಲೆ ಕ್ಲೌಡ್ ಐತಿ, ಸೂರ್ಯ ಮಾಮ ಮತ್ತ ರೇನ್ಸ್. ನೀರ್ ಐತಿ, ಇಲ್ಲಿ ನೀರ್ ಬಿದ್ದಾವಲ್ಲ. ಸೂಪರ್. ಬಾಳ ಹಿಂಗ್ ಹಿಡಿಬೇಡಪ್ಪು, ಹಿಂಗ್ ಹಿಡಿಬೇಡ, ಮತ್ತೆ ವಂಕ್ ಆಗ್ಬಾರ್ದ. ನಾಳೆ ಸ್ಕೂಲಿಗೆ ಒಯ್ಯುದತ್ತದ. The next day. ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಆಲ್ರೆಡಿ ನನ್ನ ಕಟ್ಟಿ ನೋಡ್ರಿ ಯಾವ ಪರಿ ತುಂಬೈತಿ. ಮುಂಜಾನೆ ಈಗ 6:15 6:20 ಆಗಕ್ಕೆ ಬಂದೈತಿ. ಸೊ ಯಾಕಪ್ಪ ಇಷ್ಟು ಕಟ್ಟಿ ತುಂಬಿಸಿನಿ ಅಂದರೆ ಇಡ್ಲಿ ಚಟ್ನಿ ಸಾಂಬಾರು ಮಾಡಾಕತ್ತೀನಿ. ಇವತ್ತು ನಮ್ಮ ಮನೆಗೆ ನಮ್ಮ ಮಮ್ಮಿ ಮತ್ತು ಸವಿತಾ ಅಕ್ಕ ಬರೋರ್ದಾರು. ಸೊ ಬ್ರೇಕ್ಫಾಸ್ಟಿಗೆ ನಮ್ಮ ಕಡೆನ ಬರಾಕತ್ತಾರು. ಹೀಗಾಗಿ ಬ್ರೇಕ್ಫಾಸ್ಟ್ಗೆ ಏನಾದರೂ ಸ್ಪೆಷಲ್ ಮಾಡಿದರೆ ಆಯಿತು ಅಂತ ಇಡ್ಲಿ ಚಟ್ನಿ ಸಾಂಬಾರು ಮಾಡಾಕತ್ತೀನಿ. ಪ್ಲಸ್ ಈಗ ಸಾನು ಚಿಕ್ಕಗ ಸ್ಕೂಲಿಗೂ ಕಳಿಸ್ಬೇಕು. ಸೊ ಅವ್ರ ಟಿಫಿನಿಗೂ ಆಯಿತು ಅಂತ ಹೇಳಿ ಮುಂಚೆನೇ ಜಲ್ದಿನ ಮಾಡಾಕತ್ತೀನಿ. ಬಿಕಾಸ್ ನನ್ನ ಇಬ್ಬರು ಮಕ್ಕಳಿಗೆ ಇಡ್ಲಿ ಚಟ್ನಿ ಸಾಂಬಾರು ಭಾಳ ಲೈಕ್ ಆಗ್ತೈತಿ, ಭಾಳ ಸೇರ್ತೈತಿ ಅವ್ರಿಗೆ. ಸ್ಪೆಷಲಿ ಅದು ಹೋಮ್ ಮೇಡ್ ಇರಬೇಕು. ಸೊ ಮನೆ ಒಳಗೆ ಮಾಡಿದ್ರಂತೂ ಭಾಳ ಪ್ರೀತಿಲಿ ತಿಂತಾರು. ಯಾವಾಗ್ರೆ ಎಮರ್ಜೆನ್ಸಿ ಇದ್ದಾಗ ಅವ್ರಿಗೆ ಬೇಕನ ತಿನ್ನಬೇಕು ಅಂದಾಗ ನಾವು ಆರ್ಡರ್ ಮಾಡಿರ್ತೀವಿ. ಬಟ್ ಆದಷ್ಟು ಜಾಸ್ತಿ ಅವ್ರಿಗೆ ಮನೆ ಒಳಗೆ ಮಾಡಿದ್ದು ಸೇರ್ತೈತಿ. ಹೀಗಾಗಿ ನಾನು ಮನೆ ಒಳಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕಟ್ಟಿ ಭಾಳ ತುಂಬೈತಿ. ಬಿಕಾಸ್ ಈ ಕಡೆ ಎಲ್ಲ ಅವರು ಟಿಫಿನ್ ತೆಗ್ದೀನಿ. ಈಗ ಸ್ಕೂಲಿಗೆ ಕಳಿಸ್ಬೇಕು ಅವ್ರಿಗೆ. ಇದಷ್ಟು ಆತಂದ್ರೆ ಅವ್ರಿಗೆ ಎಬ್ಬಸ್ಬೇಕು ನಾನೀಗ. ಸೊ ಹೀಗಾಗಿ ಡೋಂಟ್ ಮೈಂಡ್ ಅಕ್ಕ ಎಷ್ಟು ಕಟ್ಟಿ ತುಂಬಿಸಿರಿ ಅಂತ. ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ನಾನು ಹಂಗೆ ಒಂದೊಂದು ಕೆಲಸ ಮುಂಜಾನೆ ಎಲ್ಲ ಶುರುನ ಅದಾವು. ಸೊ ಈಗ ಆಲ್ರೆಡಿ ಬ್ಯಾಳಿ ಕೊದಿಸಿಟ್ಟಿನಿ. ಸಾರಿಗೆ ಶೇಂಗಾ ಫ್ರೈ ಮಾಡಿಟ್ಟಿನಿ. ಚಟ್ನಿಗೆ ಇಲ್ಲೆಲ್ಲ ಸಾರಿನ ಪ್ರಿಪ್ರೇಷನ್ ಆಗೈತಿ. ಈಗ ಕೊಬ್ಬರಿ ಚಟ್ನಿ ಮಾಡಾಕತ್ತೀನಿ. ಇದನ್ನೆಲ್ಲ ಪಟ ಕ್ವಿಕ್ಲಿ ಮುಗಿಸ್ಬೇಕು. ಆಮೇಲೆ ಅವರಿಬ್ಬರಿಗೆ ಕಳಿಸ್ಬೇಕು. ಬಿಕಾಸ್ ಇನ್ನವ್ರಿಗೆ ಸ್ಕೂಲಿಗೂ ಕಳಿಸೋದೈತಿ. A few moments later. ಶ್ರೀ, ನಮ್ದು ಕೆಲಸ ಕಡಿಮೆ ಆತ. ಇನ್ನು ಮುಂದೆ ನಮ್ಗೆ ಚಿಕ್ಕಗೆ ಊಟ ಮಾಡಿಸೋ ಜರೂರತ್ತಿಲ್ಲ. ಇನ್ನು ದೊಡ್ಡವ ಅದು ಚಿಕ್ಕು. ತಾನ ತಿನ್ನಕತ್ತೀಗ. ಇಷ್ಟು ದಿವಸ ಅಮ್ಮಾರೇ ಅಪ್ಪಾರೇ ಊಟ ಮಾಡಿಸ್ಬೇಕಾಗ್ತಿತ್ತು. ಈಗ ಏನಿಲ್ಲ, ಈಗ ತಾನ ಹಚ್ಚಿ ಕೊಟ್ಬಿಡೋದು ಮುಗೀತೀಗ. ಹೌದಿಲ್ಲ ಚಿಕ್ಕು? ಹಾಂ, ಮೊನ್ನೆ ಅಲ್ಲ ನಿನ್ನೆ ರಾತ್ರಿನೂ ಪುಳಿಯೋಗರೆ ರೈಸ್ ನೀನ ತಿಂದಿ. ಈಗೂ ಇಡ್ಲಿ ನೀನ ತಿನ್ನತಿ. ವರ್ಡ್ಸ್ ಬರೋದು. ಪಾಗಲೆ ಏನೇನ್ ಕಲಿಯಾಕತ್ತಿ ಸಣ್ಣಗೆ ನೀ? ಹಿಂದಿ ಕಲಿಯಾಕತ್ತ ನೋಡ್ಲ. ಈಗ ಫುಲ್ ಎಲ್ಲ ಫೋಟೋ ತೆಗಿತಾನೋ ಎಲ್ಲಾರ್ದು. ಪೋಜಸ್ ಹೇಳ್ತಾನ. ಮತ್ತು ಬರೀ ನಿಂದ್ರತಾನು ಫೋಟೋ. ಮನೆ ಹಾಲ್ ಒಳಗೆ ನನ್ನ ನಿಂದ್ರಿಸಿ ಇಬ್ರು ಫೋಟೋ ತೆಗ್ದಾರ, ಸಾನು ಮತ್ತು ಚಿಕ್ಕು. ಆಕೆ ನೀ ತಾವು ತೆಗಿತಾಳು, ಅವ್ನು ನೀ ತೆಗಿತಾಳು. ಭಾರಿ ತೆಗಿತಾರ. ಹಂಗೆ ನಾನು ವಿಡಿಯೋ ಮಾಡ್ಕೋತ ಅವು ಹೋಮ್ದು ಅವಂದು ಎಲ್ಲ ತೆಗ್ದಿದ್ನಿ, ನೀವು ಕೂತಿದ್ದದು ಎಲ್ಲ. ಆಮೇಲೆ ಸಾನು ಕಡೆ ಅಷ್ಟು ಕೊಟ್ಟು ಇದನ್ನು ಮಾಡಿದ್ನಿ. ಇಲ್ಲಾದ್ರೆ ಅವು ಪೂಜೆದು ಫೋಟೋನೇ ಇರಲಿಲ್ಲಲ್ಲ, ಅದಕ್ಕೆ. ನಮ್ದು ಚಲೋ ಆಗಿತ್ತಿಲ್ಲ ಮತ್ತೆ ಹೆಡ್ಗ್ಯಾರ. ಹಾಂ ಭಾರಿ ಹೊಳ್ತಿದಾರ ಮಾಡಿ ನೋಡಿದ್ರು. ಕ್ಯಾಪ್ಗನ ಹಳ್ಳಿ ಹಚ್ಚಿ ಫೋಟೋ ಬರ್ತಾವ ನೋಡ್ಲ. ಅಂದ್ರೆ ಇವತ್ತು ಸ್ಕೂಲ್ ಒಳಗೆ ಒಂದು ಪ್ರಾಜೆಕ್ಟ್ ಹೇಳಿದ್ರೆ ಅದು ರಾತ್ರಿ ಕೂತ್ ಮಾಡೇನಿ. ಅದನ್ನ ಕ್ಯಾಪ್ ಗತ್ಲೆ ಮಾಡ್ಕೊಂಡು ಅಂದ್ರೆ ಮಳಿ ಬರತ್ತೇನೋ ಕ್ಯಾಪ್ ಮಾಡೋದಿತ್ತ. ಅದು ತೋರಿಸ್ತೀನಿ ನಿಮಗೆ ವಿಡಿಯೋ. ರಾತ್ರಿ ಕೂತ್ ಮಾಡಿ ಅದಕ್ಕೆ ಬೇರೆ ಹುಡುಗರ್ನು ಭಾಳ ಚಂದ ಮಾಡ್ಕೊಂಡ್ ಬಂದಿದ್ರ ಅಂತ ಹೇಳತ್ತಾರ. ಈಗ ಹೌಸ್ ಭಾಳ ಈಗ ಪೇರೆಂಟ್ಸ್ಗೆ ನಮ್ಕಿಂತ ಭಾರಿ ಮಾಡ್ಕೊಂಡ್ ಬಂದಿದ್ರು. ನಾನು ರಾತ್ರಿ ಭಾಳ ಲೇಟಾಗಿ ನೋಡ್ರಿ ಮೆಸೇಜ್. ಮತ್ ರಾತ್ರಿ ಕ್ಯಾಪ್ಗನ ಇದನ್ನ ಮಾಡ್ಯಾರ ಅವ್ರು. ಅಂದ್ರೆ ಕುಂಡ್ರತ ಚೆನ್ನಾಗಿ ಮತ್ತ ಡಿಸೈನ್ ಚಂದ ಅನಿಸ್ತೈತಿ. ಹೋಗುದಂದ್ರ ಅವ್ರ 6 ಗಂಟೆ ತನ ಅಷ್ಟೇ ಇರ್ತಾರ. ಇವ್ರ ನಮ್ಮ ಆಫೀಸ್ ಒಳಗಿನವ್ರ
ಎಂಪ್ಲಾಯೀಸ ಮತ್ತು ಇವ್ರಿಗೆ ಒಂದು ಸ್ವಲ್ಪ ಅವ್ರಿಗೆ ಹೇಳೋದಿತ್ತೆಲ್ಲ ಒಂದು ಸ್ವಲ್ಪ ಇಂಪಾರ್ಟೆಂಟ ಮತ್ತು ಅವ್ರು ಹೋದ್ರಂದ್ರೆ ಏನು ಸಿಗಂಗಿಲ್ಲ ಅಂತ ಹೇಳಿ ಇವ್ರು ಗಡ್ಬಡ್ ಮಾಡಕತ್ತಾರ ನನಗೆ. ಕೊಡ್ಲೇನ್ರಿ ನೀರು? ನೋಡ್ಲಿ ಪಿಕ್ಚರ್ಗೆ ಹೊಂಟಿವಿ, ನಿನ್ ಮೇಲೆ ಐತಿಗೆ ಏನ್ ಮಾಡ್ತೀರಿ ನೋಡ್ರಿ, ಡಿಸೈಡ್ ಮಾಡ್ರಿ. ಶ್ರೀ ಅಲ್ಲ ನಿಲ್ಲಲ್ಲೇ ನೋಡ್ನು. ಶ್ರೀ ಇರ್ತಡಿ, ಅವ್ರಿಗೆ ಪಾಪ್ಕಾರ್ನ್ ಮಿಸ್ ಆಗ್ತತಿ, ಲೇಟ್ ಆಗ್ತಡಿ. ಪಾಪ್ಕಾರ್ನ್ ಸ್ಯಾಂಡ್ವಿಚ್ ಚೆನ್ನಾಗಿ ಕಾಲ್ ಬಿಟ್ಕೊಂಡು ಚಿಕ್ಕು ಕಾಲ್ ಬಿಡು ಉತ್ತಂಗ್. ಎಲ್ಲಿ ಹೊಂಟೈತಿ? ಹಿಂಗ ಕರ್ಕೊಂಡು ಹೋಗುದು ಸಾನುಗ ಅಲ್ಲತ್ತಾರ. ಯಾವ್ದಿದ್ ಹುಡುಗಿ ಸ್ಕೂಲ್ ತಪ್ಪಿಸಿ ಬಂದೈತಿ ಪಿಕ್ಚರ್ ಅಂತಂದ. ಡ್ರೆಸ್ ಡ್ರೆಸ್ ಚೇಂಜ್ ಮಾಡ್ತೈತಿ. ನಾನು 3 ದಿವಸ ಸುಟ್ಟಿ ಮತ್ತೆ ಇಷ್ಟು ಭರ್ಪೂರ ಹೋಮ್ವರ್ಕ್ ಕೊಡ್ತೇವ ಅಂತ. 3 ದಿವಸ ಸುಟ್ಟಿ ಐತಿ. ಫ್ರೈಡೆ ಸ್ಯಾಟರ್ಡೆ ಸಂಡೇ 3 ದಿನ ಸುಟ್ಟಿ ಅಂತಾರ. ಸನು ಯಾವ ಮೂವಿಗೆ ಹೊಂಟಿವ್ ಹೇಳು? ಮರಾಠಿ ಮೂವಿ ದೇವುಳು ಬಂದ 2 ಸ್ವಾಮಿ ಸಮರ್ಥರದೈತೆ. ಮರಾಠಿ ಸ್ವಲ್ಪ ತಿಳಿಯುದು ಸನು ಅಂಡರ್ಸ್ಟ್ಯಾಂಡ್ ಆಗ್ತತ್ಲ ನಿಂಗ? ಅದ ಕರೆ ಒಂದ್ ಒಂದ ಕಣ್ಣಿನ ಮೂವಿ ರೀ, ಒಂದ ಕಣ್ಣಿನ ಮೂವಿ. ಹೇಳಿಲ್ಲ ಮತ್ತ ಅವ್ನ 2 ಡೇಸ್ಲೇ ಆಗೋದೈತಂದ. ಒಂದ ಕಣ್ಣ ಅಂದ್ರೆ ಒಂದ ಕಣ್ಣಿನ ಮೂವಿ ಅಂದ್ರೆ ಯಾವ್ದು ಹೇಳ ಸಾನು? ಮಿನಿಯನ್ಸ್. ಅದಕ್ಕೆ ಒಂದ ಕಣ್ಣಿನ ಮೂವಿ ಅಂತ ನಾವು. ಇದು ಅವ್ನ್ ಚಿಕ್ಕಗ ಹೋದ ಕೂಡಲೇ ಏನ್ ಬೇಕು? ಪಾಪ್ಕಾರ್ನ್ ಬೇಕು, ಏನೇನ್ ಬೇಕು? ನಿಂಗ್ ಚಿಕ್ಕು ನಿಂಗ್ ಏನ್ ಬೇಕು? ಅಜ್ಜಿ ಅವನು ಮರಾಠಿ ಕಲಿತಾನ ಪಡ್ಲಾತ ಹಾಯ್ ಮಾಡತಾನ ಗೊತ್ತಾಗೈತೆ ಅವ್ರಿಗೆ. ಹಾಯ್ ಡ್ರೆಸ್ ಚೇಂಜ್ ಇಂಟರ್ವಲ್ ಒಳಗೆ ಮಾಡ್ತೀನಿ ಅಥವಾ ಟೈಮ್ ಇದ್ರೆ ಮಾಡ್ತೇನೆ. Much later. ಸಾನು ಹೆಂಗಿತ್ತು ಪಿಕ್ಚರ್? ಚಲೋ ಅನಿಸ್ತು. ಶ್ರೀ ನಿಂಗೆ ಹೆಂಗ ಅನಿಸ್ತ? ನೋಡಕ್ ಕೊಟ್ಟಿಲ್ಲ ಇವ. ಅದ ತಗೊಂಡಿನ್ ನಾ. ನೀ ಯೂನಿಫಾರ್ಮ್ ಮೇಲೆ ನೋಡಿದೆ. ಏನತ್ತ? ಹಾ ಅದ ಹೇಳೈತ್ಲ ಅವಂಗ 2 ಡೇಸ್ಲೆ ಕರ್ಕೊಂಬರ ಸ್ಪೈಡರ್ ಮ್ಯಾನ್ ನೋಡಲಿ. ಚಿಕ್ಕು ಸ್ಪೈಡರ್ ಮ್ಯಾನ್ ನೋಡಕ್ ಬರೋಣ ನಾವು. ಹಾ ಚಿಕ್ಕುಗ ಸ್ಪೈಡರ್ ಮ್ಯಾನ್ ನೋಡೋದೈತಿ. ದಿನ ಬಂದೇ ಇಲ್ಲ, ಅವ್ನು ಈಗ ನೋಡ್ಬೇಕನ್ನತ್ತ. To be continued.